ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಕ್ಲಾಸ್ 4 ಲೈಸೆನ್ಸ್ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡುವಂಥದ್ದು. ಇನ್ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಐಕನ್ ಓದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದರೂ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ KPP ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಅಂಡ್ IREPS ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಅದೇ ರೀತಿ ಯಾರಿಗಾದರೂ ಟೆಂಡರ್ ರಿಲೇಟೆಡ್ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳು ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಅನ್ನು ಕ್ಲಿಕ್ ಮಾಡಿಬಿಟ್ಟು ಗೋಲ್ಡ್ ಮೆಂಬರ್ಶಿಪ್ ಅನ್ನು ಪಡ್ಕೊಂಡು ಎಕ್ಸ್ಟ್ರಾ ವಿಡಿಯೋಸ್ ಅನ್ನು ನೀವು ನೋಡುವಂಥದ್ದು. ಇವತ್ತಿನ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ. ಕ್ಲಾಸ್ 4 ಲೈಸೆನ್ಸ್ ಹೊಸದಾಗಿ ಮಾಡ್ಕೊಳ್ಳೋರಿಗೆ 10 ವರ್ಷದ ಲೈಸೆನ್ಸ್ ಅನ್ನ ಕೊಡ್ತಾ ಇರುವಂತದ್ದು. ಕ್ಲಾಸ್ 4 ಲೈಸೆನ್ಸ್ ಪೀರಿಯಡ್ 10 ಇಯರ್ಸ್ ಎಕ್ಸ್ಟೆಂಡ್ ಆಗಿರೋದ್ರಿಂದ ತುಂಬಾ ಡೌಟ್ಸ್ ಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡುವಂತದ್ದು. ಇವಾಗ ನೋಡಿ, ಮೊದಲು ಏನ್ ಮಾಡ್ತಿದ್ರಿ ನೀವು, ಕ್ಲಾಸ್ 4 ಲೈಸೆನ್ಸ್ ಅಥವಾ ಕ್ಲಾಸ್ 3 ಆಗಲಿ, ಕ್ಲಾಸ್ 2 ಆಗಲಿ, ಕ್ಲಾಸ್ 1 ಆಗಲಿ, ನೀವು ಇವತ್ತು ಅಪ್ಲೈ ಮಾಡಿದ್ರೆ ನೆಕ್ಸ್ಟ್ 5 ಇಯರ್ಸ್ಗೆ ನಿಮ್ಗೆ ಅದು ವ್ಯಾಲಿಡಿಟಿ ಇರುವಂತದ್ದು. ಬಟ್ ಇವಾಗ ಏನ್ ಮಾಡಿದ್ದಾರೆ, ಫೆಬ್ರವರಿ 2026 ನಂತರ 5 ವರ್ಷ ಇದ್ದದ್ದು 10 ಇಯರ್ಸ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೀವು ಕ್ಲಾಸ್ 4 ಲೈಸೆನ್ಸ್ ಇವತ್ತು ಅಪ್ಲೈ ಮಾಡಿ 5 ವರ್ಷ ಇರೋದು ಇನ್ನು ಮುಂದೆ 10 ವರ್ಷ ಕೊಡ್ತಾರೆ. 10 ವರ್ಷ ಅಂದ್ರೆ ನಿಮ್ದು ಗೌರ್ಮೆಂಟ್ ಚಲನ್ ಕೂಡ 2000 ಇತ್ತು ಕ್ಲಾಸ್ 4ಗೆ, ಅದು 6000 ಮಾಡಿದ್ದಾರೆ. 10 ವರ್ಷ ತನಕ ನಿಮ್ಗೆ ಯಾವುದೇ ರೀತಿಯಂತ ರಿನ್ಯೂವಲ್ ಇರೋದಿಲ್ಲ. ಲೈಸೆನ್ಸ್ ಇವತ್ತು ಮಾಡ್ಕೊಂಡ್ರೆ 10 ವರ್ಷದ ತನಕನೂ ಕೂಡ ಯಾವುದೇ ತೊಂದರೆ ಇಲ್ಲದೆ ನೀವು ಟೆಂಡರ್ ಗಳಿಗೆ ಅಪ್ಲೈ ಅನ್ನ ಮಾಡಬಹುದು. ಇದು ತುಂಬಾ ಜನರಿಗೆ ಬೆನಿಫಿಟ್ ಆಗ್ತಾ ಇದೆ. ಇವಾಗ ಏನ್ ಮಾಡ್ತಾರೆ, ಕ್ಲಾಸ್ 4 ಲೈಸೆನ್ಸ್ ಮಾಡ್ಕೊಂಡು ಆನ್ಲೈನ್ ಟೆಂಡರ್ ಗಳಿಗೆ ಹೋಗುದಿಲ್ಲ. ಅವ್ರು ಏನ್ ಮಾಡ್ತಾರೆ, ಈ ಜಡ್ಪಿ ಮತ್ತೆ PWD ಅಲ್ಲಿ 5 ಲಕ್ಷದ ಒಳಗಡೆ ಪೀಸ್ ವರ್ಕ್ ಗಳಾಗ್ತವೆ, ಮ್ಯಾನುವಲ್ ಟೆಂಡರ್ ಗಳು, ಅದರಲ್ಲೇ ಅಪ್ಲೈ ಮಾಡ್ತಾ ಇರ್ತಾರೆ ತುಂಬಾ ಜನ. ಅವರಿಗೆ ಇದು ತುಂಬಾ ಬೆನಿಫಿಟ್ ಆಗ್ತದೆ. ಅವು ಯಾಕಂದ್ರೆ ಅವ್ರು ಕ್ಲಾಸ್ 4 ಅಲ್ಲೇ ಇರ್ತಾರೆ, ಕ್ಲಾಸ್ 3 ಹೋಗಲ್ಲ, ಏನು ಹೋಗಲ್ಲ, ಕ್ಲಾಸ್ 4 ಅನ್ನೇ ರಿಪೀಟ್ ಆಗಿ ರಿನ್ಯೂವಲ್ ಮಾಡ್ಕೊಳ್ತಾ ಇರ್ತಾರೆ. ಈ ಕೆಲವೊಂದು MLA MP ಗಳದ್ದು ಫಂಡ್ ಇರ್ತವೆ, ಆಮೇಲೆ ಜಡ್ಪಿ ಮೆಂಬರ್ ಗಳ ಫಂಡ್ ಇರ್ತದೆ. ಇವೆಲ್ಲ ಏನಾಗ್ತದೆ, ಪೀಸ್ ವರ್ಕ್ ಗಳೇ ಆಗ್ತದೆ. ಅದನ್ನ ಇವರು ಈಸಿ ಆಗ್ಬಿಟ್ಟು ಪೀಸ್ ವರ್ಕ್ ಮುಖಾಂತರ ಅಂದ್ರೆ ಮ್ಯಾನುವಲ್ ಟೆಂಡರ್ ಗಳ ಮುಖಾಂತರ ತಗೊಳ್ತಾರೆ. ಇವರಿಗೆ 5 ವರ್ಷಕ್ಕಾದ್ಮೇಲೆ ಮತ್ತೆ ರಿನ್ಯೂವಲ್ ಮಾಡ್ಕೊಳ್ಬೇಕಾಗ್ತದೆ. ಪ್ರತಿ ಸಲನು 2000 ರಿನ್ಯೂವಲ್ ಫೀ ಮತ್ತು ಅದು ಇದು ಆಫೀಸ್ ಖರ್ಚು ಎಕ್ಸ್ಟ್ರಾ 6-7 ಸಾವಿರ ರೂಪಾಯಿ ತಗೋತಾರಂತೆ ತುಂಬಾ ಕಡೆ. 10 ವರ್ಷ ಇದಾಗಿರೋದ್ರಿಂದ ಅಂತವರಿಗೆ ತುಂಬಾ ಬೆನಿಫಿಟ್ ಆಗಿದೆ. ಮತ್ತೆ ತುಂಬಾ ಜನ ಕೇಳ್ತಾ ಇದ್ದೀನಿ, ನಂದು 5 ವರ್ಷ ಇತ್ತು ಸರ್ ಹಳೇದು, ಅದೇನಾಗತ್ತೆ ಇವಾಗ ಅಂತ ಕೇಳ್ತಾರೆ. 5 ವರ್ಷ ಇದ್ದದ್ದು ನೀವು 23 ಅಲ್ಲಿ ಮಾಡ್ಕೊಂಡಿದ್ರೆ 28 ಮುಗಿಯುತ್ತೆ ಅಂತ ಹೇಳಿದ್ರೆ ನಿಮ್ಗೇನು ತೊಂದರೆ ಇಲ್ಲ. 28 ಮಾಡೋ ರಿನ್ಯೂವಲ್ ಹೋದಾಗ ಅದು ನಿಮಗೆ 10 ಇಯರ್ಸ್ ಮುಂದ್ಗಡೆ ಹೋಗ್ತದೆ. ಅದ್ರ ಬಗ್ಗೆ ಯಾರು ಕೂಡ ಕನ್ಫ್ಯೂಸ್ ಆಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಗಿರೋದಕ್ಕೆ ನಾನು ವಿಡಿಯೋ ಮಾಡ್ತಿರುವಂತ. ತುಂಬಾ ಜನ ಕಾಲ್ ಮಾಡಿ ಕೇಳ್ತಾ ಇರುವಂತದ್ದು. ಆಮೇಲೆ ಕ್ಲಾಸ್ 4ಗೆ ಬುಕ್ ಕೊಡ್ತಾರ, QR ಕೋಡ್ ಕೊಡ್ತಾರ ಅಂತ ನೀವು ಕೇಳ್ತಾ ಇದ್ರಿ. ಅದು ಕ್ಲಾಸ್ 1 ಕ್ಲಾಸ್ 2ಗೆ QR ಕೋಡ್ ಬಂದಿತ್ತು. ಆಮೇಲೆ ಕ್ಲಾಸ್ 3 ಕೂಡ ಎಕ್ಸ್ಟೆಂಡ್ ಆಗಿದೆ. ಕ್ಲಾಸ್ 4ಗೆ ಎಕ್ಸ್ಟೆಂಡ್ ಆಗಿದೆ ಅಂತ ತುಂಬಾ ಜನ ಹೇಳ್ತಾರೆ. ಕೆಲವೊಂದ್ ಕಡೆ ಇನ್ನೂ ಕೂಡ ಬುಕ್ ಇಶ್ಯೂ ಮಾಡ್ತಾ ಇದ್ದಾರೆ. ಬುಕ್ ಇಶ್ಯೂ ಮಾಡಿದ್ರು ಕೂಡ ನೀವು ಬುಕ್ ತಗೊಂಡು ಅಪ್ಲೈ ಮಾಡಬಹುದು, ಏನು ತೊಂದರೆ ಇಲ್ಲ. ಈ ಅಗ್ರಿಮೆಂಟ್ ಹೋದಾಗೆಲ್ಲ ಅದೇ ಬೇಕು ಇದೇ ಬೇಕು ಅಂತ ಕೇಳ್ತಾ ಇಲ್ಲ. ಬಟ್ ಕ್ಲಾಸ್ 1 ಕ್ಲಾಸ್ 2 ಲೈಸೆನ್ಸ್ ಅವರು ಮಾತ್ರ ಕಂಪಲ್ಸರಿ QR ಕೋಡ್ ಅನ್ನು ಹೊಂದಿರಬೇಕು ಲೈಸೆನ್ಸ್ ಅಲ್ಲಿ. ಬಟ್ ಮಿಕ್ದವ್ರು ಈ ಲೈಸೆನ್ಸ್ ಕ್ಲಾಸ್ 4ಗೆ ಲೈಸೆನ್ಸ್ ಬುಕ್ ಇಟ್ಕೊಳ್ಬಹುದು. ಮತ್ತೆ ತುಂಬಾ ಜನ ಕೇಳುವಂತ ಏನಂತ ಹೇಳಿದ್ರೆ, ಕ್ಲಾಸ್ 4 ಲೈಸೆನ್ಸ್ ಮಾಡ್ಕೊಂಡ್ರೆ ನೀವು ಆನ್ಲೈನ್ ಟೆಂಡರ್ ಹಾಕ್ಬಹುದಾ ಹೇಗೆ ಅಂತ ನೀವು ಕೇಳ್ತಾ ಇದ್ರಿ. ಕ್ಲಾಸ್ 4, ಕ್ಲಾಸ್ 3, ಕ್ಲಾಸ್ 2, ಕ್ಲಾಸ್ 1 ನೀವು ಲೈಸೆನ್ಸ್ ಇದ್ರೆ ಆನ್ಲೈನ್ ನಲ್ಲಿ ಟೆಂಡರ್ ಹಾಕಬಹುದು ವಿತ್ ಎಲಿಜಿಬಲ್ ಡಾಕ್ಯುಮೆಂಟೇಶನ್. ಈ ಕ್ಲಾಸ್ 4 ಲೈಸೆನ್ಸ್ 5 ವರ್ಷದಿಂದ 10 ವರ್ಷ ಮಾತ್ರ ಎಕ್ಸ್ಟೆಂಡ್ ಆಗಿರುವಂತದ್ದು. ಇದ್ರ ಬಗ್ಗೆ ಮತ್ತೇನು ನೀವು ಡೌಟ್ ಪಡುವಂತದಿಲ್ಲ. ಮಿಕ್ಕಿದೆಲ್ಲ ಸೇಮ್ ಮೊದಲಿನ ತರನೇ ಇರುತ್ತೆ. ನಿಮ್ಗೆ ಯಾವ್ದು ಕೂಡ ಚೇಂಜಸ್ ಆಗೋದಿಲ್ಲ. 5 ಇಯರ್ಸ್ ಇತ್ತು, 10 ಇಯರ್ಸ್ ಆಗಿದೆ. 2000 ಇತ್ತು ಗೌರ್ಮೆಂಟ್ ಫೀಸ್, ಅದು 6000 ಆಗಿದೆ ಗೌರ್ಮೆಂಟ್ ಚಲನ್ ಫೀಸ್. ಇದಿಷ್ಟು ಡಿಫ್ರೆನ್ಸ್, ಮತ್ತೇನು ಡಿಫ್ರೆನ್ಸ್ ಇಲ್ಲ. ಇದ್ರ ಬಗ್ಗೆ ಮತ್ತೇನಾದ್ರು ಡೌಟ್ ಇದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.